ಇಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ SSLC ಎಕ್ಸಾಮ್ ಮಾರ್ಚ್ ಏಪ್ರಿಲ್ 2023 ಎರಡನೇ ಸೆಟ್ಟಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ಹಾಕಿದ್ದೀವಿ. ಆಲ್ರೆಡಿ SSLC ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲ ವಿಷಯಗಳಲ್ಲಿ ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹಾಕ್ತಾ ಇದ್ದೀವಿ. ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗ್ತದೆ, ರಿಸಲ್ಟ್ ಹೆಚ್ಚಾಗ್ತದೆ. ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ನೋಡೋಣ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಸೆಟ್ 2 ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಕ್ವಶನ್ಸ್ ಮತ್ತು ಆನ್ಸರ್ಸ್ ಇದಾವಂತ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಗ್ರಾಮರಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕಿತ್ತು. ಯುವರ್ ಫ್ರೆಂಡ್ ವಿಲ್ ಪಾರ್ಟಿಸಿಪೇಟ್ ಇನ್ ದ ಕಾಂಪಿಟೇಷನ್ ಅಂತಿದೆ. ಈ ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಆಗ್ತದೆ. ಆಪ್ಷನ್ ಸಿ ವುಡಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕ್ವಶನ್ ನಂಬರ್ 2ದಲ್ಲಿ ಸೊ ಈಫ್ ಕ್ಲೋಸ್ಗಳನ್ನು ಮಾಡಬೇಕಾಗಿತ್ತು. ಸೆಂಟೆನ್ಸ್ ಏನಿದೆ ಅಂತಂದರೆ ಇಫ್ ಇಟ್ ಹಿಡ್ ನಾಟ್ ಬೀನ್ ಸೋ ಹಾಟ್ ಪ್ರಶಾಂತ್ ಡ್ಯಾಶ್ ಗೋನ್ ಔಟ್ ಟು ಪ್ಲೇ ಅಂತ ಇದೆ. ಈ ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಬಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೂರನೇ ಕ್ವಶನ್ಗೆ ಹೋಗೋಣ. ಸೊ ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇತ್ತು. ಸೊ ಇದನ್ನು ಓದಿದರೆ ಸೊ ಯಾವ್ದು ಕರೆಕ್ಟ್ ಆಗ್ತದೆ ಅಂತಂದ್ರೆ ಟು ಗೋ, ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು 4ದಲ್ಲಿ ಇರ್ತಕ್ಕಂಥದ್ದು ಅಂಡರ್ಲೈನ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಂತ ಕೇಳಿದ್ದಾರೆ. ಸಿ ವಿ ಶಾಲ್ ವಿ ಗೋ ಟು ಪ್ಲೇ ಕ್ರಿಕೆಟ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಮೇಕಿಂಗ್ ಸಜೆಷನ್ ಅಂತಕ್ಕಂಥದ್ದು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ 5th ಕ್ವಶನ್ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತಿತ್ತು. ಹ್ಯಾಸ್ ಪ್ಲಸ್ ಅರೈವ್ ಅಂತ ಇದೆ. ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಾಗ್ತದೆ ಅಂದರೆ ಹ್ಯಾಸ್ ಅರೈವ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇತ್ತು. ದ ಬರ್ಡ್ಸ್ ಫ್ಲೂ ಡ್ಯಾಶ್ ದ ಲೇಕ್ ಅಂತ ಇದೆ. ಆನ್ ದ ಲೇಕ್ ಆಗ್ತದ, ಓವರ್ ದ ಲೇಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓವರ್ ಅಂದರೆ ಮೇಲೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸುಟಬಲ್ ಲಿಂಕರ್ ಇತ್ತು. ಇಟ್ ವಾಸ್ ರೈನಿಂಗ್, ಹಿ ಕುಡ್ ನಾಟ್ ಗೋ ಟು ಪ್ಲೇ ಅಂತ ಇದೆ. ಇಲ್ಲಿ ಯಾವ ಲಿಂಕರನ್ನು ಯೂಸ್ ಮಾಡಬಹುದು ಅಂತ ಕೇಳಿದ್ದಾರೆ. 7ದಲ್ಲಿರ್ತಕ್ಕಂಥದ್ದು ಆ್ಯಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಅರೇಂಜ್ ದ ಜಂಬಲ್ ಲೆಟರ್ಸ್. ಎಸ್ ಇದನ್ನು ಮೀನಿಂಗ್ಫುಲ್ ವರ್ಡಲ್ಲಿ ಏನು ಮಾಡಬೇಕಾಗಿತ್ತು, ಲೆಟರನ್ನು ಅರೇಂಜ್ ಮಾಡಿದರೆ ಆಗ್ತದ್ದು ಕ್ರೋಚ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಇಲ್ಲಿ ವೇವಿ ಅಂತ ಇದೆ. ಇದಕ್ಕೆ ಕೊಲಾಕೇಟಿವ್ ವರ್ಡ್ಗಳನ್ನು ಯೂಸ್ ಮಾಡಬೇಕಾಗಿತ್ತು. ಸರಿಯಾದ ಉತ್ತರ ಆಗ್ತದೆ ವೇವಿ ಹೇರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 10th ಕ್ವಶನ್ನಲ್ಲಿ ಇರ್ತಕ್ಕಂಥದ್ದು ಗಿವ್ ಒನ್ ವರ್ಡ್ ಆನ್ಸರ್ ಕೇಳಿದ್ದಾರೆ. ಸಮಥಿಂಗ್ ದ್ಯಾಟ್ ಪೀಪಲ್ ಡು ನಾಟ್ ನೋ ಎನಿಥಿಂಗ್ ಅಬೌಟ್ ಅಂತ ಕೇಳಿದ್ದಾರೆ. ಸೊ ಮ್ಯಾಸ್ಟ್ರಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. 11ರಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 1 ಸಿಲೆಬಲ್ ವರ್ಡ್ ಕೇಳಿದ್ದಾರೆ. ಇದರಲ್ಲಿ 1 ಸಿಲೆಬಲ್ ವರ್ಡ್ ಇರ್ತಕ್ಕಂಥದ್ದು ಯಾವುದಂದ್ರೆ ಡ್ರೀಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈ ಜಂಬಲ್ ಲೆಟರ್ಸ್ಗಳನ್ನ ಒಂದು ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ಅರೇಂಜ್ ಮಾಡ್ಲಿಕ್ಕೆ ಹೇಳಿದ್ದಾರೆ. 12ನೇ ಕ್ವಶನ್ ಆನ್ಸರ್ ಆಗ್ತದೆ he looked up to find him starting at the planting ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪೇಂಟಿಂಗ್, he looked up to find him starting at the painting. ಮುಂದಿನ ಪ್ರಶ್ನೆ ಫ್ರೇಮ್ ಅ ಕ್ವಶನ್ ಟ್ಯಾಗ್, ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್ ಅಂತ ಇದೆ. ಟು ಸಿ ಮೈ ಫ್ರೆಂಡ್ ಪ್ಲೇಯಿಂಗ್ ಅಂತ ಇತ್ತು. ಇದಕ್ಕೆ ಎಸ್ ಕ್ವಶನ್ ಫ್ರೇಮ್ ಮಾಡಬೇಕಾಗಿತ್ತು. ಏನಾಗ್ತದೆ ಅಂದ್ರೆ ವೈ ಡಿಡ್ ಯು ಗೋ ಟು ಸ್ಟೇಡಿಯಂ ಅಂತಕ್ಕಂಥದ್ದು ಆಗ್ತದೆ. 14ದಲ್ಲಿ ಕೊಟ್ಟಿದ್ದಾರೆ ಹಿ ಸ್ಲೇಮ್ಡ್ ದ ಡೋರ್ ಅಂತ ಇದೆ. ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗಿತ್ತು. ಅದನ್ನು ಉತ್ತರ ಇತ್ತು ದ ಡೋರ್ ವಾಸ್ ಸ್ಲೇಮ್ಡ್ ಬೈ ಹಿಮ್ ಅಂತಕ್ಕಂಥದ್ದು ಕರೆಕ್ಟ್ ಆಪ್ಷನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ದ ಟೈಗರ್ ಈಸ್ ದ ಮೋಸ್ಟ್ ಫೆರೋಸಿಯಸ್ ಆನಿಮಲ್ ಅಂತ ಇದೆ. ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದರೆ ದ ಟೈಗರ್ ಈಸ್ ಮೋರ್ ಫೆರೋಸಿಯಸ್ ದ್ಯಾನ್ ಎನಿ ಅದರ್ ಆನಿಮಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ 15th ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಅಂಟೋನೈಮ್ ಬರಿಬೇಕಾಗಿತ್ತು. ರಿಸ್ಪೆಕ್ಟ್ ಅಂತ ಇತ್ತು. ಡಿಸ್ರಿಸ್ಪೆಕ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು ಗ್ರಾಮರ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು ಎಡಿಟಿಂಗ್ಗೆ ನೋಡೋದಾದರೆ ಎಸ್ ಇಲ್ಲಿ ಕೊಟ್ಟಿದ್ದಾರೆ ಬುಕ್ಸ್ ಮೇಡ್ ಸತೀಶ್ ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೆಫ್ಟ್ ಅ ಡೀಪ್ ಇಂಪ್ರೆಸ್ ಅಪಾನ್ ಹೀಸ್ ಸೆನ್ಸಿಟಿವ್ ಮೈಂಡ್. ಹಿ ಕಮ್ ಟು ನೋ ಆಫ್ ಅನದರ್ ವರ್ಲ್ಡ್ ಥ್ರೋ ದ್ಯಾಮ್ ಅಂತ ಇದೆ. ಫ್ರೇಮ್ ದ ಫಾರ್ಮ್ ಆಫ್ ವರ್ಡ್ ಟು ಬಿ ಕರೆಕ್ಟೆಡ್ ಇತ್ತು. ಟೆನ್ಸ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಸೊ ಎರಡನ್ನು ಕರೆಕ್ಟ್ ಮಾಡಿದಾಗ ಏನಾಗ್ತದೆ ಅನ್ನೋದನ್ನು ಈ ಉತ್ತರದಲ್ಲಿ ಕೊಟ್ಟಿದ್ದಾರೆ. 17ದಲ್ಲಿ ನೋಡ್ಕೊಡ್ರಿ. ಇನ್ನು 2 ಮಾರ್ಕ್ ಕ್ವಶನ್ಸಲ್ಲಿ ನೋಡೋಣ. ಅಂಬೇಡ್ಕರ್ ವಾಸ್ ವೊರಾಸಿಯಸ್ ರೀಡರ್, ಜಸ್ಟಿಫೈ ಅಂತ ಇದೆ. ನಿಮಗೆ ಆನ್ಸರ್ಸ್ ತೋರಿಸ್ತೀನಿ. ತಾವುಗಳು ಒಂದ್ಸರಿ ಏನು ಮಾಡಬೇಕು, ಪಾಸ್ ಮಾಡಿ ಆನ್ಸರನ್ನೇ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಬೇಕು. 19th ಕ್ವಶನ್ ಇತ್ತು ವಾಟ್ ಆರ್ 2 ಇವೆಂಟ್ಸ್ ದ್ಯಾಟ್ ಕಾಸ್ ಅರ್ತ್ ಟ್ರಿಮರ್ಸ್ ಅಂತ ಇದೆ. ಸೊ 19ದಲ್ಲಿ ಇರ್ತಕ್ಕಂಥ ಆನ್ಸರ್ ಇತ್ತು. 20th ಕ್ವಶನ್
ಐ ವೇಟ್ ಈಸ್ ರಿಪೀಟೆಡ್ ಫ್ಯೂ ಟೈಮ್ಸ್ ಇನ್ ದ ಪೋಯಮ್ ಅಂತ ಇದೆ. ಸೊ ಇಲ್ಲಿರ್ತಕ್ಕಂಥ ಕ್ವಶನ್ ಇತ್ತು 21st ಕ್ವಶನ್, ವಾಟ್ ಡಿಡ್ ಸತೀಶ ಡೂ ಆಫ್ಟರ್ ಹಿ ಸಾ ದ ಬ್ಯೂಟಿಫುಲ್ ಬರ್ಡ್ ಅಂತ ಇದೆ. ಸೊ 21st ಕ್ವಶನ್ ಆನ್ಸರ್. 22nd, ಹೌ ಡಿಡ್ ದ ಮೆಡಿಕಲ್ ಡೈರೆಕ್ಟರ್ at ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾನೇಜ್ ರೋಮಾಸ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ 22nd ಕ್ವಶನ್ ಆನ್ಸರ್ ಇದು ಇತ್ತು. ಇನ್ನು 23ದಲ್ಲಿ ಇರ್ತಕ್ಕಂಥದ್ದು, ಹೌ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ ಆ್ಯಂಡ್ ಹೀಸ್ ಫ್ಯಾಮಿಲಿ ಅಂತ ಅದ. 23ರಲ್ಲಿ ಇರ್ತಕ್ಕಂಥ ಕ್ವಶನ್ ಇದೆ, ಇದು ನೋಡ್ಕೊಡ್ರಿ. ಅದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ರು, ವಾಟ್ ವಾಸ್ ದ ಚಾಲೆಂಜ್ ಟು ಕ್ಲೈಂಬ್ ದ ಹಿಮಾಲಯಾಸ್ ಆ್ಯಂಡ್ ಈಸಿ ಡಿಸಿಷನ್ ಟು ಮೇಕ್ ದ ಡಿಕ್ಕಿ ಡೋಲ್ಮಾ ಅಂತ ಇತ್ತು. ಸೊ ಇದಿತ್ತು ಆ ಕ್ವಶನ್ನ ಒಂದು ಆನ್ಸರ್. ಇನ್ನು 24ಗೆ ನೋಡೋಣ ವಿದ್ಯಾರ್ಥಿಗಳೇ. ಹೌ ಕ್ಯಾನ್ ವಿ ಸೇ ದ್ಯಾಟ್ ಹನಿಪಾಸ್ ಲೈಫ್ ವಾಸ್ ಎಕ್ದಮ್ ಬಿಂದಾಸ್ ಅಂತ ಇದೆ. ಆರ್ ವೈ ಮೇಡ್ ವಾಂಗಿಜಾ ಕಂಟಿನ್ಯೂ ಹೀ ಜರ್ನಿ ಅಂತ ಇದೆ. ಸೊ ಎರಡಕ್ಕೂ ಕ್ವಶನ್ಗಳು ಇಲ್ಲಿದೆ 24ರಲ್ಲಿ. ಸೊ ನೋಡಿಕೊಂಡು ಅದಕ್ಕೆ ಆನ್ಸರ್ಸ್ಗಳನ್ನು ತಾವುಗಳು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ, ನೀವು ಓದಿದರೆ ಒಂದ್ಸರಿ ರಿವೈಸ್ ಮಾಡಿಕೊಡ್ರಿ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ನಲ್ಲಿ ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಅಂತ ಇದೆ. ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂತ ಇದೆ. ಹೌ ಈಸ್ ದಿಸ್ ಸೇಯಿಂಗ್ ಆ್ಯಪ್ ಫಾರ್ ಸ್ಮಿತಾ ಅಂತ ಇದೆ. ಸೊ ಎರಡರ ಪ್ರಶ್ನೆಗೆ ಉತ್ತರಗಳು 25 ಮತ್ತು 26ರಲ್ಲಿ ಕೊಟ್ಟಿದ್ದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಎಕ್ಸ್ಟ್ರಾಸ್ಗೆ ನೋಡೋದಾದರೆ ವಿದ್ಯಾರ್ಥಿಗಳೇ, ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್ ಅಂತ ಇದೆ. ಕ್ವಶನ್ಸ್ ನೋಡಿಕೊಂಡ್ರೆ ಸೊ ಆನ್ಸರ್ ಏನಾಗ್ತದಪ್ಪ ಅಂದರೆ 27th ಇದು ಆಗ್ತದೆ. 28ದಲ್ಲಿ ಕ್ವಶನ್ ಇತ್ತು, ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ ಲೈಫ್ ಅಂತ ಇದೆ 28ರಲ್ಲಿ. ಸೊ 28ದಲ್ಲಿ ಇರ್ತಕ್ಕಂಥ ಆನ್ಸರ್ ಬಾಲೇಶ್ವರ್ ಮಿಶ್ರಾ ಬಗ್ಗೆ ಇತ್ತು. ನೆಕ್ಸ್ಟ್, ಮೈಸ್ಟ್ರಿ ವುಡ್ ಗಾಡ್ ಇಂಪ್ಲೈಡ್ ದ ಡಿಸೈರ್ ಟು ಸಾಲ್ವ್ ಮೈಸ್ಟ್ರೀಸ್ ಆ್ಯಂಡ್ ನಾಟ್ ಪ್ರೊವೈಡ್ ಟು ಸೊಲ್ಯೂಷನ್ ಅಂತ ಇದೆ. ಇದಕ್ಕಿರ್ತಕ್ಕಂಥ ಆನ್ಸರ್ಸ್ ಇಲ್ಲಿದೆ 29. ಲಾಸ್ಟ್ ಇರ್ತಕ್ಕಂಥದ್ದು ಇಸಂಟ್ ಗಾಡ್ ಅಪಾನ್ ದ ಓಸಿಯನ್ ಅಂತ ಇದೆ. ಸೊ ಇದಕ್ಕಿರ್ತಕ್ಕಂಥ ಆನ್ಸರ್ 30ಯಲ್ಲಿ ಇಲ್ಲಿ ಇತ್ತು. ಇನ್ನು ವಿದ್ಯಾರ್ಥಿಗಳೇ, ಎಸ್ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇತ್ತು. ಈ ಡಾಟಾ ನೋಡ್ಕೊಡ್ರಿ. ಸೊ ಡಾಟಾಗಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗನ್ನು ಈ ಥರ ಬರೆದ್ರೆ 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಇತ್ತು ಸ್ಟೋರಿ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿತ್ತು. ದ ಲಯನ್ ಆ್ಯಂಡ್ ದ ಮೌಸ್ ಅಂತಕ್ಕಂಥ ಸ್ಟೋರಿ ಇತ್ತು. ಕ್ಲೂಸ್ಗಳನ್ನು ನೋಡ್ಕೊಡ್ರಿ. ಆ ಕ್ಲೂಸ್ಗೆ ಸರಿಯಾಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಸ್ಟೋರಿ ಇಲ್ಲಿ ಇತ್ತು. 32 ಆನ್ಸರ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಪಿಕ್ಚರನ್ನು ಸ್ಟಡಿ ಮಾಡಬೇಕಾಗಿತ್ತು. ಇಲ್ಲಿ ಪ್ಯಾರಾಗ್ರಾಫನ್ನು ಬರಿಬೇಕಾಗಿತ್ತು. ಈ ಪಿಕ್ಚರ್ ನೋಡಿದ ನಂತರ ಸೊ ಇದನ್ನು ಏನಾಗ್ತದೆ ಅಂದರೆ 33 ಆನ್ಸರ್ ಇಲ್ಲಿ ಬರಿಬೇಕಿತ್ತು. ಇನ್ನು ಪೋಯಮ್ ಇದ್ದಾವೆ ವಿದ್ಯಾರ್ಥಿಗಳೇ, ದ ಕ್ವಾಲಿಟಿಯಿಂದ ದ್ಯಾಟ್ ಟೇಕ್ಸ್ವರೆಗೆ. ಸೊ ವಿ ಶರ್ಡರ್ ಹಿಡಿದು ವಿತ್ ಡೆತ್ವರೆಗೆ ಇರ್ತಕ್ಕಂಥ 34ರಲ್ಲಿ ಪೋಯಮ್ಸ್ ಇದ್ದಾವೆ. ಸೊ ಇವು ಎರಡು ಇರ್ತಕ್ಕಂಥ ಪೋಯಮ್ಗಳನ್ನು ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಎಸ್ 100 ಪ್ಯಾಸೇಜ್ ಬಂತು. ಈ ಪ್ಯಾಸೇಜನ್ನು ಓದಿ ಈ ಕೆಳಗಡೆ ಇರ್ತಕ್ಕಂಥ 2 ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನು ಬರಿಬೇಕಿತ್ತು. ಪ್ಯಾಸೇಜ್ ತೋರಿಸ್ತೀನಿ. ಎಸ್ ಈ ಪ್ಯಾಸೇಜ್ ಇರ್ತಕ್ಕಂಥ ಆನ್ಸರ್ ಇಲ್ಲಿ ಇತ್ತು 35A ಮತ್ತು 35B ಸಾಕ್ರೆಟಿಸ್ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು 4 ಮಾರ್ಕ್ ಕ್ವಶನ್ಸ್ಗೆ ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಗ್ರ್ಯಾಂಡ್ ಮಾ ಬಗ್ಗೆ 1 ಕ್ವಶನ್ ಬಂದದ. ಜಾಜ್ ಪೋಯಮ್ 2ದಿಂದ 1 ಕ್ವಶನ್ ಬಂದದ. ದ ಸಾಂಗ್ ಆಫ್ ಇಂಡಿಯಾದಿಂದ 1 ಕ್ವಶನ್ ಬಂದದ. ಆ 3 ಕ್ವಶನ್ಸ್ ಇದಾವೆ. 3 ಕ್ವಶನ್ ಆನ್ಸರ್ಸ್ಗಳನ್ನು ನೋಡುವ. ಸೊ ಗ್ರ್ಯಾಂಡ್ ಮಾ ಕ್ಲೈಮೇಟ್ 3 ಕ್ವಶನ್ಸ್ ಇರತಕ್ಕಂಥ ಆನ್ಸರು ಜಾಜ್ ಪೋಯಮ್ 2. ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾದಿಂದ ಇರ್ತಕ್ಕಂಥದ್ದು ಈ ಕ್ವಶನ್ ಆನ್ಸರ್ಸ್. ಎಸ್ ಇನ್ನು ಎಸ್ಸೆಗಳಿತ್ತು. ಕ್ಲೀನ್ ಲೈನ್ನೆಸ್ ಇದೆ, ಗುಡ್ ಮ್ಯಾನರ್ಸ್ ಇದೆ, ರೀಡಿಂಗ್ ಇದೆ. ಸೊ ಇವುಗಳಿಗೆ ಇರ್ತಕ್ಕಂಥ ಆನ್ಸರ್ಸ್ಗಳು ಸಹಿತ ತೋರಿಸ್ತೀನಿ. ಕ್ಲೀನ್ ಲೈನ್ನೆಸ್, ಗುಡ್ ಮ್ಯಾನರ್ಸ್, ರೀಡಿಂಗ್. ನೆಕ್ಸ್ಟ್ ಲೆಟರ್ ರೈಟಿಂಗ್ ಇದೆ. ಇಮ್ಯಾಜಿನ್ ದ್ಯಾಟ್ ಯು ಆರ್ ವಿನಯ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ರೈಟ್ ಅ ಲೆಟರ್ ಟು ಬ್ರದರ್ ಅಬೌಟ್ ಯುವರ್ ಸ್ಟಡೀಸ್ ಅಂತ ಒಂದಿತ್ತು. ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಇರ್ತಕ್ಕಂಥ 1 ಲೆಟರ್ ಇತ್ತು ನೋಡಿ. ಆ 2 ಲೆಟರ್ಗಳನ್ನು ತೋರಿಸ್ತೀನಿ. ಎಸ್ 38 ಫಾರ್ಮೇಟ್ ಕಂಪಲ್ಸರಿ ಹೀಗೆ ಹಾಕಬೇಕು. ಮಾರ್ಕ್ಸ್ಗಳನ್ನು ತೊಗೊಳ್ತೀರಿ. ಲೀವ್ ಲೆಟರ್ ಒಂದು ಕೊಟ್ಟಿದ್ದಾರೆ. ಸೊ ಇಷ್ಟಿತ್ತು ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೀ